ಸದ್ಯ ನಾವು ಇವಾಗ ಸ್ಯಾಂಕಿ ಟ್ಯಾಂಕಿನಲ್ಲಿ ಇದ್ದೀವಿ. ಸ್ಯಾಂಕಿ ಟ್ಯಾಂಕಿಯ ಪಾರ್ಕ್ನಲ್ಲಿ ವಾಕಿಂಗ್ ಮಾಡ್ತಿದ್ದವ್ರನ್ನ ಮಾತಾಡ್ಸಕ್ ಬಂದಿದ್ದೀವಿ. ಎಸ್, ಮೊದಲನೇದಾಗಿ ಇಲ್ಲಿಂದ ಮಾತಾಡ್ಸ್ಕೊಂಡು ಬರ್ತೀನಿ. ಸರ್, ಎಲೆಕ್ಷನ್ ಆಗಬೇಕಾ ಬೇಡವಾ, ಏನು ಹೇಳ್ತೀರಾ ನೀವು? ಎಲೆಕ್ಷನ್ ಖಂಡಿತ ಆಗಬೇಕು. ಯಾಕೆಂದರೆ ತುಂಬ ಕೆಲಸಗಳೆಲ್ಲ ಪೆಂಡಿಂಗ್ ಆಗಿದೆ. ಬರೀ ಒಬ್ಬರೇ BBMPಗೆ ಕಮಿಷನರು ಅವರು ಊರೆಲ್ಲ ಸುತ್ತಿ ಮಾಡಿ, ಈಗ ಬೇರೆ ವಲಯಗಳು ಬೇರೆ GBA ಅಂತ ಬೇರೆ ಮಾಡಿದ್ದಾರೆ. ಹೀಗಾಗಿ ಏನಾಗಿದೆ, ಕಾನ್ಸಂಟ್ರೇಷನ್ನು ಭಾಳ ಕಡಿಮೆ ಆಗ್ತಿದೆ. ಕೊಟ್ಟರು ಸಹಿತ ಅದೇನೋ ಫಂಡ್ ಇಲ್ಲ ಅಂತಾರೆ, ಇನ್ನೊಂದಿಲ್ಲ ಅಂತಾರೆ. ಸೊ ಹೀಗಾಗಿ ನಮ್ಗೆ ಎಲೆಕ್ಷನ್ ಖಂಡಿತ ಬೇಕು. ಸರ್, ಈಗ ಎಲೆಕ್ಷನ್ ಆಗಬೇಕು ಅಂತ ಹೇಳ್ಬಿಟ್ಟು ಕೋರ್ಟ್ ಹೇಳತ್ತೆ, ಸರ್ಕಾರ ಮಾತ್ರ ಒಂದಷ್ಟು ನೆಪಗಳನ್ನ ಹೇಳ್ಕೊಂಡು ಮುಂದೂಡ್ತಾನೆ ಇದೆ. ಏನನ್ಸುತ್ತೆ, ಈ ಸಲನಾದ್ರೂ ಎಲೆಕ್ಷನ್ ಆಗುತ್ತೆ ಅಂತ ಅನ್ಸುತ್ತಾ? ಖಂಡಿತ ಮಾಡ್ತಾರೆ. 2015ನೇ ಇಸ್ವಿಯಲ್ಲಿ ಎಲೆಕ್ಷನ್ಸ್ ಆಯಿತು. ಸೊ 5 ವರ್ಷ ಆದಮೇಲೆ 2020 ಕಂಪ್ಲೀಟ್ ಆಯಿತು. ಸೊ ನಾವು ಕಾಂಗ್ರೆಸ್ ಸರ್ಕಾರ ಬಂದಿರೋದು 23ಕ್ಕೆ. ಸೊ ಅದಕ್ಕೆ ಮುಂಚೆನೇ 2.5 ವರ್ಷ ನಿಲ್ಲಿಸಿದ್ರು. ಜೊತೆಗೆ ಇನ್ನೂ ಹೆಚ್ಚಾಗಿ ಕೆಲವರು ಹೇಳ್ತಾ ಇದ್ದಾರೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಲೆಕ್ಷನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ. ಆದರೆ ಕಾಂಗ್ರೆಸ್ ಸರ್ಕಾರಕ್ಕೆ ಎಲೆಕ್ಷನ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ನಮ್ಮ ಬೆಂಗಳೂರಿನಲ್ಲಿ 28 MLAಗಳು ಗೆದ್ದಿದ್ದಾರೆ. 28 MLA 18 ಜನ BJP ಅವರು ಇದ್ದಾರೆ, 10 ಜನ ಕಾಂಗ್ರೆಸ್ ಅವರು ಇದ್ದಾರೆ. ಸೊ ಹಂಗಾಗಿ ಎಲ್ಲರೂ ಕುತ್ಕೊಂಡು ಇದನ್ನು ಸರಿಪಡಿಸ್ಕೋಬೇಕು ಹೊರತು ಒಬ್ಬ MLA ಇಂದ ಆಗಲ್ಲ. ಯಾಕಂದರೆ ಎತ್ತೇರಿಗೆ ಹೇಳಿದ್ರೆ ಕೋಣ ನೀರಿಗೆ ಎಳಿತಾನಂಗೆ ಇವ್ರು ಮಾಡಬೇಕು ಅಂತಾರೆ, ಅವ್ರು ಮಾಡಬೇಡ ಅಂತ ಹೇಳ್ತಾರೆ. ಬಟ್ ಈ ಎಲೆಕ್ಷನ್ ಆಗೇ ಆಗುತ್ತೆ. ಸರ್, ಸರ್ಕಾರಗಳಿಗೆ ಯಾಕೋ ಎಲೆಕ್ಷನ್ ಮಾಡೋಕೆ, ಅದರಲ್ಲೂ ಕೂಡ ಬೆಂಗಳೂರಿಗೆ ಎಲೆಕ್ಷನ್ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತ ಅನ್ಸುತ್ತೆ. ನಿಮ್ಮ ಒಪಿನಿಯನ್ ಏನು? ಮನಸ್ಸಿಲ್ಲ ಅಂತಿಲ್ಲ, ಎಲ್ರಿಗೂ ಎಲೆಕ್ಷನ್ ಆಗಬೇಕು ಅಂತಲೇ ಇದೆ, ಎಲ್ರಿಗೂ ಪ್ರತಿನಿಧಿ ಬರಬೇಕು ಅಂತಲೇ ಇದೆ. ಆದರೆ ಏನು ಅಂದರೆ ಸಂದರ್ಭ ನೋಡ್ತಿದ್ದಾರೆ, ಸಾಧಕವಾದ ಸಂದರ್ಭ ನೋಡಿಕೊಂಡು ಎಲೆಕ್ಷನಲ್ಲಿ ಮುಂದುವರಿಯೋಣ ಅಂತಿದ್ದಾರೆ. ಆದರೆ ಏನು ಕಾರಣಕ್ಕೂ ಎಲೆಕ್ಷನ್ ಬಂದೇ ಬರುತ್ತೆ. ನಮ್ಮ ಬೆಂಗಳೂರು ಡೆವಲಪ್ ಆಗಲೇಬೇಕು. ಸರ್, ಯಾರ ಪರವಾಗಿ ಬೆಂಗಳೂರಿನ ಜನ ಒಲವು ತೋರಿಸ್ಬೋದು ಅಂತೀರಾ? ಯಾರು ಕೆಲಸ ಮಾಡ್ತಾರೆ ಅವ್ರಿಗೆ ತೋರಿಸ್ಬೇಕು. ಯಾರು ಕರೆಕ್ಟಾಗಿ ಕೆಲಸ ಮಾಡ್ತಾರೆ ಜನಕ್ಕೆ ಅರ್ಥ ಮಾಡ್ಕೋಬೇಕು. ಸುಮಾರು ಸಮಸ್ಯೆಗಳಿದೆ. ಸೊ ಮಳೆ ಬಂದರೆ ಸಡನ್ನಾಗಿ ಎಲ್ಲ ಕಡೆ ಸಣ್ಣ ಪುಟ್ಟ ಜಂಕ್ಷನ್ಗಳೂ ವಾಟರ್ ಕ್ಲಾಗಿಂಗ್ ಆಗುತ್ತೆ. ಆ ಡ್ರೈನೇಜ್ ಸಿಸ್ಟಮ್ ಸರಿಯಾಗಬೇಕು. ಏನು ಹೇಳ್ತೀರಿ? ಇಲ್ಲ, ಫೈನಾನ್ಷಿಯಲಿ ದೇ ಆರ್ ಸ್ಟಕ್ ಐ ಫೀಲ್. ಅದಕ್ಕೆ ಅವ್ರಿಗೆ ಮುಂದೆ ಎಲೆಕ್ಷನ್ ಬಗ್ಗೆ ಪೋಸ್ಟ್ಪೋಂಡ್ ಆಗ್ತಾ ಇದೆ. ಓಕೆ, ಎಲೆಕ್ಷನ್ ಆಗಬೇಕು ಅಂತ ಹೇಳ್ತೀರಿ? ಖಂಡಿತ. ಓಕೆ, ರಕ್ಷಾ ಸರ್ ಏನು ಹೇಳಿದರು, ಇಷ್ಟೊಂದು ಜನ ಇದ್ದಾರೆ, ಅವರವರ ಸಮಸ್ಯೆಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಒಂದು ಕಡೆ ಎಲೆಕ್ಷನ್ ಆಗಲೇಬೇಕು, ಯಾಕಂತಂದರೆ ಸಿಲಿಕಾನ್ ಸಿಟಿಯಲ್ಲಿ ಸಮಸ್ಯೆಗಳು ಒಂದೆರಡಲ್ಲ. ಮಳೆ ಬಂದಂತಹ ಸಂದರ್ಭದಲ್ಲಿ ಅಥವಾ ರಸ್ತೆಗಳನ್ನು ನಾವು ನೋಡಿದರೆ ಗೊತ್ತಾಗುತ್ತೆ, ಓಡಾಡುವಂತಹ ಸಂದರ್ಭದಲ್ಲಿ ತುಂಬ ಸಮಸ್ಯೆ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಪರಿಹಾರ ಅಂತಂದರೆ ಸ್ಥಳೀಯ ಸಂಸ್ಥೆಗಳಿಗೆ ಎಲೆಕ್ಷನ್ ಆಗಬೇಕು, ಜನ ಕೂಡ ತಮ್ಮ ಅಭಿಪ್ರಾಯಗಳನ್ನ ಹೇಳ್ಕೊಳ್ತಾ ಇದ್ದಾರೆ. ಸ್ಥಳೀಯ ಸಂಸ್ಥೆಗೆ ಎಲೆಕ್ಷನ್ ಆಗಬೇಕು. ಎಲೆಕ್ಷನ್ ಆಗಬೇಕು ಅಂತಂದ್ರೆ ಮತದಾರರು ವೋಟ್ ಹಾಕ್ಬೇಕಾದ್ರೆ ಅವ್ರಿಗೂ ಒಂದು ಆಸೆ ಆಕಾಂಕ್ಷೆಗಳಿರುತ್ತಲ್ಲ, ಒಂದಷ್ಟು ಅವ್ರಿಗೇನು ಕೂಡ ಒಂದಷ್ಟು ಪರಿಹಾರಗಳು ಬೇಕು ಸಮಸ್ಯೆಗಳಿಗೆ ಅಂತ ಇರುತ್ತಲ್ಲ, ಅದನ್ನ ಕೇಳೋಣ ಮಮತಾ. ಸರ್, ಈಗ ನೀವು ಹೋಗಿ ಮತಗಟ್ಟೆಗೆ ಹೋಗಿ ವೋಟ್ ಹಾಕಬೇಕು ಅಂತ ಅಂದ್ರೆ, ಇಂಥ ವ್ಯಕ್ತಿನ ಆಯ್ಕೆ ಮಾಡಬೇಕು ಅಂದ್ರೆ, ನೀವು ನಿಮ್ಮ ಏರಿಯಾಗೆ ಬೇಕಾಗಿರುವಂತ ಯಾವ ಸಮಸ್ಯೆನ ಕ್ಲಿಯರ್ ಆಗಲಿ ಅಂತ ಕೇಳ್ತೀರಾ ಸರ್? ಈಗೇನು ದೊಡ್ಡ ಸಮಸ್ಯೆ ಅಂತಂದ್ರೆ ಬೆಂಗಳೂರಲ್ಲಿ ಎಲ್ಲ ರಸ್ತೆಗಳನ್ನ ಅಗದು ಎಷ್ಟೋ ಕಡೆ ಆಕ್ಸಿಡೆಂಟ್ಗಳು, ತುಂಬ ಸಮಸ್ಯೆಗಳನ್ನ ಸಾರ್ವಜನಿಕರು ಮತ್ತು ನಮ್ಮ ಬೆಂಗಳೂರಿನ ಜನತೆ ಎದುರಿಸ್ತಾ ಇದ್ದಾರೆ. ಸೊ ಈ ನಿಟ್ಟಿನಲ್ಲಿ ಈ ಬೆಂಗಳೂರಿನ JBL ಏನು ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಚುನಾವಣೆ ಖಂಡಿತವಾಗ್ಲೂ ನಮ್ಮ ಸಾರ್ವಜನಿಕರ ಪರವಾಗಿ, ನಮ್ಮ ಈ ಸಾಂಕಿ ಪಾರ್ಕ್ನ ನಡೆಗೆದಾರರ ಪರವಾಗಿ ನಾನು ಸರ್ಕಾರನೂ ಕೂಡ ನಾನು ಮನವಿ ಮಾಡ್ತಾ ಇದ್ದೇನೆ. ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಸನ್ಮಾನ್ಯ DK ಶಿವಕುಮಾರ್ ಸಾಹೇಬ್ರವ್ರಿಗೆ ಕೂಡ ನಾವು ಕೇಳ್ತಿದ್ದೀವಿ, ಈ ಚುನಾವಣೆ ಮಾಡಲೇಬೇಕು. ದಯಮಾಡಿ ಸುಪ್ರೀಂ ಕೋರ್ಟ್ಗೆ ನೀವು ಹೋಗೋದು, ಮನವಿ ಸಲ್ಲಿಸೋದು ತುಂಬ ದುರದೃಷ್ಟಕರ. ಮಮತಾ, ಹಿರಿಯರು ಏನ್ ಹೇಳ್ತಾರೆ ಅಂತ? ಖಂಡಿತ ಇವರ ಆಕ್ರೋಶ ತುಂಬಾ ಜೋರಾಗಿದೆ. ಯಾಕಂತಂದ್ರೆ ಎಲೆಕ್ಷನ್ ಆಗ್ಲೇಬೇಕು ಅಂತ ಅನ್ನುವಂಥದ್ದನ್ನ ಹೇಳ್ತಾ ಇದ್ದಾರೆ. ಸರ್, ಈಗ ಇವರು ಹೇಳ್ತಾ ಇದ್ದ ಹಾಗೇನೆ ಎಲೆಕ್ಷನ್ ಆದ್ರೆ ಈ ಬಾರಿಯ ಅಧಿಕಾರದ ಚುಕ್ಕಾಣಿಯನ್ನ ಯಾರು ಹಿಡಿತಾರೆ ಅಂತ ಅದೇನು ಈ ಇದರಲ್ಲಿ ಹೇಳೋಕ್ಕಾಗಲ್ಲ. ಆದರೆ ಚುನಾವಣೆ ನಡೆಸುವುದು ಸರ್ಕಾರದ ಜವಾಬ್ದಾರಿ. ಆಡಳಿತದವರು ಚುನಾವಣೆ ನಡೆಸಲೇಬೇಕು, ಅದನ್ನು ಮುಂದಕ್ಕೆ ಹಾಕಾಗ ಆಲ್ರೆಡಿ ತುಂಬ ತಡ ಆಗಿದೆ. ಎಲೆಕ್ಷನ್ ಆದಷ್ಟು ಬೇಗ ಮಾಡಬೇಕು. ಎಲೆಕ್ಷನ್ ಆಗಿ 6 ವರ್ಷ ಆಗಿದೆ, ಆಗಬೇಕಾ ಬೇಡವಾ ಅಂತ? ಆಗಲಿ ಬಿಡಿ ಮೇಡಮ್, ಹಣೆ ಬರ ಇದ್ದರೆ ಯಾರು ಹೊಣೆ ಬರ್ತಾರೆ ಜನದ ಕಷ್ಟದ, ಆ ಹೊಣೆ ಬರಲಿ. ಮೇಡಮ್, BBMP ಎಲೆಕ್ಷನ್ ಆಗಬೇಕಾ ಬೇಡವಾ? ಆಗಬೇಕು ಮೇಡಮ್. ಸರ್, GBA ಎಲೆಕ್ಷನ್ ಆಗಿ 6 ವರ್ಷ ಆಗಿದೆ, ನಿಮ್ಗೆ ಏನು ಅನ್ಸುತ್ತೆ ಸರ್, ಎಲೆಕ್ಷನ್ ಆಗಬೇಕಾ ಬೇಡವಾ? ಆಗಲೇಬೇಕು. BBMP ಎಲೆಕ್ಷನ್ ಇದ್ದರೆ ಅವರು ಸಣ್ಣ ಪುಟ್ಟ ಹೊರಗಳು ನೋಡ್ತಾರೆ. ಮತ್ತು ಇವರು ಬರೀ MLAಗಳಿದ್ರೆ MLA ಎಲ್ಲನೂ ನೋಡೋಕ್ಕಾಗಲ್ಲ. BBMPಲಿ ಒಬ್ಬ ಕೌನ್ಸಿಲರ್ ಅಂತ ಇದ್ದರೆ ಈ ನಮ್ಮ ಸಣ್ಣ ಪುಟ್ಟ ಹೊರಗಳು ಬಂದು ವಿಚಾರಣೆ ಮಾಡ್ತಾರೆ. ಈಗ ಡೈರೆಕ್ಟು MLAನೇ ಬಂದು ಇಲ್ಲ MP ಬಂದು ನಮ್ಮನ್ನ ಯಾರನ್ನೂ ಮಾತಾಡ್ಸಲ್ಲ. ಯಾಕೆಂದರೆ ಕೌನ್ಸಿಲರ್ ಇರಲೇಬೇಕು. BBMP ಎಲೆಕ್ಷನ್ ಆಗಲೇಬೇಕು, ಮಾಡೋದು ಒಳ್ಳೇದು ಮೇಡಮ್ ಅವರೇ. ಎಷ್ಟು ವರ್ಷದಿಂದ ಇಲ್ಲಿ ವ್ಯಾಪಾರ ಮಾಡ್ತಾ ಇದ್ದೀವಿ? 20 ವರ್ಷದಿಂದ ಮಾಡ್ತಾ ಇದ್ದೀವಿ ಮೇಡಮ್. ಓಕೆ, ಯಾವ ಏರಿಯಾದವರು? ಇಲ್ಲೇ ಮಲ್ಲೇಶ್ಪುರ. ಓಕೆ, BBMP ಎಲೆಕ್ಷನ್ ಬೇಕಾ ಬೇಡವಾ? ಇರಲಿ, ನಡೀಲಿ, ನಡೆದ್ರೆ ನಮಗೂ ಒಳ್ಳೆಯದು, ವ್ಯಾಪಾರಕ್ಕೆ ಭಾರಿ ಒಳ್ಳೆಯದಾಯ್ತು. GBA ಚುನಾವಣೆಯ ಬಗ್ಗೆ
ಈಗಾಗಲೇ ಸುವರ್ಣ ನ್ಯೂಸ್ ಜನಾಭಿಪ್ರಾಯವನ್ನ ಸಂಗ್ರಹಿಸಿದೆ. ಈ ವೇಳೆ ಪ್ರತಿ ವರ್ಗದ ಜನರಲ್ಲೂ ಕೂಡ ಒಂದು ಅಭಿಪ್ರಾಯ ಇದ್ದಿದ್ದು ಏನು ಅಂತಂದ್ರೆ GBA ಎಲೆಕ್ಷನ್ ಆಗಬೇಕು, ಸ್ಥಳೀಯ ಜನಪ್ರತಿನಿಧಿಗಳ ಆಯ್ಕೆ ಆಗಬೇಕು ಅನ್ನುವಂಥದ್ದು ಮುಖ್ಯವಾಗಿ ಅದೇ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ರು. ಹಾಗಾದ್ರೆ ಜನಾಭಿಪ್ರಾಯದ ಪರವಾಗಿ ನಿಂತು ಎಲೆಕ್ಷನ್ ನಡೆಸ್ತಾರಾ? 5 ನಗರ ಪಾಲಿಕೆಗಳಿಗೆ ಚುನಾವಣೆ ನಡೆದು ಅಧಿಕಾರದ ಗದ್ದಿಗೆಯನ್ನ ಯಾರು ಹಿಡಿತಾರೆ ಅನ್ನೋದನ್ನ ಕಾದ್ ನೋಡ್ಬೇಕು. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೇರ, ದಿಟ್ಟ, ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.